ಇವತ್ತು ನಾವು ಗೂಗಲಲ್ಲಿ ಟೀಚೇಬಲ್ ಮಷಿನ್ ಉಪಯೋಗ ಮಾಡಿಕೊಂಡು ಸ್ಕಿನ್ ಡಿಸೀಸ್ ಬಗ್ಗೆ ತಿಳ್ಕೊಳ್ಳಿ. ಈ ಸ್ಕಿನ್ ಡಿಸೀಸ್ ಏನಂದರೆ ಮನುಷ್ಯನಿಗೆ ಯಾಕೆ ಈ ಸ್ಕಿನ್ ಡಿಸೀಸ್ ಬರುತ್ತೆ ಅಂದರೆ ಕೆಲವೊಂದು ಸ್ಕಿನ್ ಡಿಸೀಸ್ ಬಂದಿದೆ, ಓಕೆನಾ. ಸೊ ಆ ಸ್ಕಿನ್ ಡಿಸೀಸನ್ನು ನಾವು ಹೇಗೆ ಡಿಟೆಕ್ಟ್ ಮಾಡಬೇಕು, ನಮಗೆ ಬಂದಿರೋ ಸ್ಕಿನ್ ಡಿಸೀಸ್ ಏನು ಅನ್ನೋದನ್ನು ನಾವಿವತ್ತು ಟೀಚೇಬಲ್ ಮಷಿನ್ ಮೂಲಕ ನಾವಿವತ್ತು ತಿಳ್ಕೊಳ್ತೀನಿ. ನಂತರ ನಾನು ಇಲ್ಲಿ ಇಮೇಜ್ ತೊಗೊಳ್ತೀನಿ. ಓಕೆ, ಈ ಇಮೇಜಲ್ಲಿ ಡಿಸೀಸನ್ನು ನಾವು ತೆಗೆದುಕೊಳ್ಳೋಣ. ಇಷ್ಟು ಡಿಸೀಸ್ಗಳು ತೆಗೆದುಕೊಳ್ಳೋಣ. ಓಕೆ, ಉದಾಹರಣೆಗೆ ಯಾವುದು ಅಕ್ನೆ ಡಿಸೀಸು, ಅಲೋಪೇಶಿಯಾ ಡಿಸೀಸು, ಅಟೋಪಿಕ್ ಡರ್ಮಾಟಿಟೀಸು, ಓಕೆ, ಎಪಿಡರ್ಮಾಯಿಸಿಸ್ ಬಿಲೋಸಾ, ಇವೆಲ್ಲ ಈ ಉದಾಹರಣೆಗೆ ನಾನು ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ರ್ಯಾಂಡಮ್ ಆಗಿ ನಾವೊಂದು ಈ ಡಿಸೀಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಸ್ಕಿನ್ ಡಿಸೀಸ್ ಇದೆ. ಓಕೆ, ಈ ಸ್ಕಿನ್ ಡಿಸೀಸ್ ಈ ಥರ ಡಿಸೀಸ್ ಇದ್ದರೆ ನಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ತುರಿಕೆ ಉಂಟಾಗ್ತದೆ ಕಾಲಲ್ಲಿ, ಓಕೆನಾ. ಅಂದರೆ ನಮಗೆ ತಿಂಡಿ ಅಂತ ಹೇಳ್ತೀವಲ್ಲ, ತುರಿಕೆ ಉಂಟಾಗ್ತದೆ. ಅದು ಎಷ್ಟು ಪರ್ಸೆಂಟೇಜ್ ಇದೆ? ಇಚ್ಚಿ 52% ಅದ. ದೆನ್ ಪೆಂಪ್ ಡಿಸೀಸ್ ಎಷ್ಟು ಪರ್ಸೆಂಟೇಜ್ ಇದೆ? 47 ಅದ. ಸೊ ಹೀಗಾಗಿ ನಾವು ಸ್ಕಿನ್ ಡಿಸೀಸ್ಗಳನ್ನು ಉಪಯೋಗ ಮಾಡಲಿಕ್ಕೆ ಟೀಚೇಬಲ್ ಮಷೀನನ್ನು ಉಪಯೋಗ ಮಾಡೋಣ, ಓಕೆನಾ.